ಶಿವನೇ ಶಂಭುಲಿಂಗ, ಬೆಲ್ಟ್ ಒಂದು ಕಟ್ಟಾಗೋಯ್ತಲ್ಲ ಶಿವ. ಅರ್ಧ ಕಿಲೋಮೀಟ್ರ್ ತಳ್ಬೇಕು ಇವಾಗ. ತಳ್ಕೊಂಡು ಬಂದೆ. ಇದು 1700ನಿಂದ 1800 ಅಂತೆ, ಸ್ವಲ್ಪ ಕಡಿಮೆ ರೇಟಿಂದು. ಇದು ಒರಿಜಿನಲ್ ಅಂತೆ, 2100 ಅಂತೆ. ಇವರು ಶಾಪ್ನವರು ಒರಿಜಿನಲ್ ಇದೆ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳಿದರೆ, ಬಟ್ ತಗೊಳ್ಳೋಣ ಇದೆ ತೊಗೊಂಡೆ. ರೈಟ್, ಇಲ್ಲಿ ಮೆಕ್ಯಾನಿಕ್ ಹತ್ರ ಸ್ಕೂಟ್ರನ್ನ ತೊಗೊಂಡು ಬಂದು ಕೊಟ್ಟಿದ್ದೀನಿ. 10 ನಂಬರು ಎಲೆಂಕಿ ತೊಗೊಂಡು ಸ್ವಿಂಗ್ ಆರ್ಮ್ನ ಓಪನ್ ಮಾಡ್ತಿದ್ದಾರೆ. ಆಲ್ರೆಡಿ ಇವಾಗ ಆ ಕಡೆ ಓಪನ್ ಮಾಡಿದ್ದಾರೆ, ಇವಾಗ ಶಾಕ್ ಅಬ್ಸರ್ವರ್ ಓಪನ್ ಮಾಡ್ತಿದ್ದಾರೆ. ಸ್ವಲ್ಪ ರಫಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಸ್ಕೂಟ್ರನ್ನ ಈ ಮೆಕ್ಯಾನಿಕ್ಕು. ಇರಲಿ ಪರವಾಗಿಲ್ಲ, ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇನ್ನೊಂದು ಕಡೆ ತೊಗೊಂಡೋಗಿದೆ, ಬ್ಯುಸಿ ಇತ್ತು ಅಲ್ಲಿ. 600 ಹೇಳಿದ್ರು ಬೆಲ್ಟ್ ಹಾಕೋಕ್ಕೆ. ಸ್ವಲ್ಪ ಟೈಮು ಆಗುತ್ತೆ ಅಂದಿದ್ದಕ್ಕೆ ನಾನು ಇವ್ರ ಹತ್ರ ತೊಗೊಂಡು ಬಂದಿದ್ದೀನಿ. ನೋಡೋಣ. ಸ್ವಲ್ಪ ಇವರಿಗೆ ಕಷ್ಟ ಅನ್ನಿಸ್ತಿದೆ. ಇವರು ಮುಂಚೆ ಇದನ್ನು ಕೆಲಸ ಮಾಡಿಲ್ಲ ಅಂತ ಅನಿಸುತ್ತೆ ನನಗೆ. ಬೆಲ್ಟ್ ಹಾಕಿಲ್ಲ ಇವರು, ನನಗೆ ಅನಿಸಿದ ಮಟ್ಟಿಗೆ. ಯಾಕಂದರೆ ತುಂಬ ಕಷ್ಟ ಬಿದ್ದು ಹಾಕಿದ್ರು ಇವರು. ಓಕೆ, ಪರವಾಗಿಲ್ಲ ಮಾಡಲಿ. ಆದರೆ ಸ್ವಲ್ಪ ಇವರು ರಫಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಸ್ಕೂಟ್ರನ್ನ. ನೋಡಿ ಇವಾಗ ಅದು ಸ್ಕ್ರೂ ಡ್ರೈವರ್ ತೊಗೊಂಡು ಗುದ್ತಿದ್ದಾರೆ. ಸ್ವಲ್ಪ ಕಟ್ಟಾಗ್ಬಿಟ್ರೆ ಆಮೇಲೆ ಸ್ಕೂಟ್ರ್ ರನ್ನಿಂಗ್ ಆಗಬೇಕಾದ್ರೆ ಪ್ರೆಷರ್ ಬಿದ್ದು ಕಟ್ಟೋಗೋ ಚಾನ್ಸ್ ಇರುತ್ತೆ. ಆಮೇಲೆ ಡಬಲ್ ಖರ್ಚು, ಬೇಜಾರಾಗುತ್ತೆ ತುಂಬ. ಓಕೆ, ಇರಲಿ. ನಾನು ಹೇಳ್ತಿದ್ದೆ ಹಾಗಲ್ಲ ಹೀಗೆ ಅಂಥೇಳಿ, ಬಟ್ ಮೆಕ್ಯಾನಿಕ್ ಕೇಳ್ತಾ ಇರಲಿಲ್ಲ. ಕಡೆಗೆ ನಾನು ಮುಂಚೆ ಎರಡು ಬೆಲ್ಟ್ ಹಾಕ್ಸಿದ್ದೀನಿ. ಅವರು ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಹಾಕಿದ್ದಾರೆ ಬೆಲ್ಟು. ಬಟ್ ಇವರಿಗೆ ಗೊತ್ತಿಲ್ಲ. ನನಗೆ ಆಮೇಲೆ ಗೊತ್ತಾಯಿತು, ಇವರು ಬರೀ ಟೈರ್ ಚೇಂಜ್ ಮಾಡೋರು. ಹೆಂಗೂ ಟೈರ್ ಚೇಂಜ್ ಮಾಡ್ತಿರಲ್ಲ, ಟೈರ್ ಚೇಂಜ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಬೆಲ್ಟು ಹಾಕ್ತೀನಿ ಅಂತ ಹೇಳಿದ್ದಾರೆ ಅನಿಸುತ್ತೆ ನನಗೆ. ಓಕೆ, ಪರವಾಗಿಲ್ಲ, ನೋಡೋಣ. ಈ ಗಾರ್ಡನ್ನಾದರೂ ಬಿಚ್ಚಿ ಅಂದರೆ ಅದು ಬಿಚ್ತಾ ಇಲ್ಲ. ಯಾಕಂದರೆ ನನಗೆ ಎಲ್ಲಿ ಅನ್ನಿಸ್ತಾ ಐತಿ ಈ ಗಾರ್ಡನ್ನ ಮುರಿದು ಹಾಕಿಬಿಡ್ತಾರೆ ಇವರು ಅಂಥೇಳಿ. ಕಡೆಗೆ ಈ ಕಡೆ ಬ್ರೇಕ್ ಅದು ಕ್ಯಾಲಿಬರು ಏನಂತಾರೆ ಅದಕ್ಕೆ, ಆಯಿಲ್ ಟ್ಯೂಬ್ ಇರುತ್ತಲ್ಲ, ಆ ಪೈಪು ಎಲ್ಲಿ ಮುರಿದು ಹಾಕಿಬಿಡ್ತಾರೆ ಅನಿಸುತ್ತೆ ನನಗೆ. ಯಾಕಂದರೆ ಅಷ್ಟು ರಫಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು ಅವರು. ಓಕೆ, ಇರಲಿ ಪರವಾಗಿಲ್ಲ. ನೋಡಿ, ನಾನು ನಿಮಗೆ ನೀಟಾಗಿ ಬೆಲ್ಟ್ ಹಾಕೋದನ್ನು ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ಸ್ವಲ್ಪ ಮೊಬೈಲ್ ಆಫ್ ಮಾಡಿ ನಾನೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದೆ ಅಲ್ಲಿ ಹಿಡಿಯೋದಕ್ಕೆ ತೆಗೆಯೋದಕ್ಕೆಲ್ಲ. ಸ್ವಲ್ಪ ಪಾಪ ಇವ್ರು ಭಾಳ ಒದ್ದಾಡ್ತಿದ್ರು. ಅದೇನೋ ಓಕೆ, ಮಳೆ ಒಂದು ಬರ್ತಾಯಿತ್ತು, ನನಗೊಂದು ಸ್ವಲ್ಪ ಬೇಗ ಕೆಲಸ ಆಗಬೇಕಾಗಿತ್ತು. ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಕೊಟ್ಟೆ. ಆದ್ರೂ ಸುಮಾರು 3 ಗಂಟೆ ತೊಗೊಂಡ್ರಿ ಇವರು ಕಂಪ್ಲೀಟ್. ಅಂದರೆ ಇನ್ನೂ ಬೇರೆ ಬೇರೆ ಕೆಲಸನೇ ಇತ್ತು, ಟೈರ್ ಚೇಂಜು, ಆಮೇಲೆ ಬ್ರೇಕ್ ಪ್ಯಾಡು ಇವೆಲ್ಲ ಹಾಕೋಕ್ಕೆ 3 ಗಂಟೆ ಆಯಿತು. ಬನ್ನಿ ಇವಾಗ ನೋಡೋಣ ಏನು ಮಾಡ್ತಾರೆ ಅಂಥೇಳಿ. ಸರಿ, ಏನು ಮಾಡಿದ್ರು ಬೆಲ್ಟ್ ಹಾಕೋಕ್ಕಾಗ್ತಿಲ್ಲ. ಬೆಲ್ಟ್ ಅದು ಸರಿಯಾಗಿ ಇದಕ್ಕೆ ವೀಲ್ಗೆ ಬರ್ತಿಲ್ಲ, ಅದು ಟೈಟ್ ಆಗ್ತಿದೆ. ಕಡೆಗೆ ವೀಲ್ ಬಿಚ್ಚಬೇಕಾಯ್ತು. ಹೆಂಗೂ ವೀಲ್ ಬಿಚ್ಚಾಯ್ತಲ್ಲ, ಮತ್ತು ಪದೇ ಪದೇ ಬಿಚ್ಚೋದು ಏನಕ್ಕೆ ಅಂಥೇಳಿ ನಾನೇನು ಮಾಡಿದೆ, ಟೈರ್ ಹಾಕ್ಸೋಣ ಅಂಥೇಳಿ ಟೈರ್ ಹಾಕ್ಬಿಡಿ ಅಂತ ಹೇಳಿದೆ. ಕಡೆಗೆ ಹೋಗಿ ಒಂದು ಒಳ್ಳೆಯ ಟೈರ್ ತೊಗೊಂಬಂದೆ, 1300. ಅದಾದಮೇಲೂ ಇವು ಮತ್ತೆ ಅದ್ರ ಒಟ್ಟಿಗೆ ಗುದ್ದಾಡ್ತಾ ಇದ್ವಿ, ಆಗ್ತಾಯಿಲ್ಲ ಅದು ಹಾಕೋಕ್ಕೆ. ಹೇಳ್ತಿದ್ದೀನಿ ನಾನು, ಅದು ಹಾಗೆಲ್ಲ ಹೀಗೆ ಅಂಥೇಳಿ. ನಮ್ಮ ಮೆಕ್ಯಾನಿಕ್ ಸಾಹೇಬರು ಕೇಳಿಲ್ಲ, ಅವ್ರಿಗೆ ತುಂಬ ಒದ್ದಾಡಿ ಹಾಕ್ತಿದ್ದಾರೆ. ಬನ್ನಿ ನೋಡೋಣ ಏನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇದೇ ಪೈಪ್ ನೋಡಿ, ಇದು ಆಯಿಲ್ ಪೈಪ್ ಇದೆಯಲ್ಲ, ಇಲ್ಲಿದೊಂದು ಸ್ಕ್ರೂ ಇದೆ. ಅದು ಓಪನ್ ಮಾಡಿದ್ರೆ ಇದು ಸೈಡ್ ಸಪ್ರೇಟಾಗಿ ಆ ಕಡೆ ಇಡ್ಬೋದು. ಆದರೆ ಅವರು ಅದನ್ನು ಹೇಳಿದ್ರೆ ಕೇಳ್ತಿಲ್ಲ, ಅದು ಓಪನ್ ಮಾಡ್ತಿಲ್ಲ. ಸುಮ್ಮನೆ ರೀ, ನಾನು ಅದು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ತಿದ್ದಾರೆ. ಬಟ್ ಗಾಡಿ ನಂದಲ್ವಾ, ಅದು ಏನಾರು ಕಟ್ಟಾಗ್ಬಿಟ್ರೆ ಆಮೇಲೆ ಸರ್ವಿಸ್ ಸೆಂಟ್ರಲ್ಲಿ 15 ದಿವಸ ಬೇಕು ಹಾಕ್ಸೋಕ್ಕೆ. ಶಿವನೇ ಶಂಭುಲಿಂಗ. ಓಕೆ, ಟೈರ್ ಓಪನ್ ಆಯಿತು, ಡನ್. ಟೈರ್ ಒಂದು ಒಳ್ಳೆ ಟೈರ್ ಹಾಕ್ಸಿಬಿಡೋಣ. ಟೈರೆಲ್ಲ ಹೋಗ್ಬಿಟ್ಟಿತ್ತು, ವೀಲ್ ಬಿಚ್ಚಿತ್ತಲ್ವ ಅದಕ್ಕೆ. ಓಕೆ, 1300 ಟೈರ್ಗೆ. ಇವತ್ತು 1300 ಟೈರು, ಬೆಲ್ಟು, ಅದು ಇದು ಅಂತ ಹೇಳ್ಬಿಟ್ಟು ಇವತ್ತು ಒಳ್ಳೆ ಖರ್ಚು. ಹೋಗಲಿ, ಸಾಯಲ್ ಬಿಡಿ, ಟೈರ್ ಹೋಗಿತ್ತು ಅಂತ ಅನಿಸುತ್ತೆ. ಓಕೆ, ಹೊಸ ಟೈರ್ ಹಾಕ್ತು, ಡನ್. ಇದು ಬ್ರೇಕ್ ಪ್ಯಾಡ್ 200 ರುಪೀಸ್. ಶೋರೂಮಲ್ಲಿ ಆದರೆ ಟೋಟಲಿ 800 ಬ್ರೇಕ್ ಪ್ಯಾಡ್ ಹಾಕ್ಸೋಕ್ಕೆ. ಅವ್ರದ್ದು ಅಷ್ಟು ಕಾಸ್ಟ್ ಇದೆ. ಅದಕ್ಕೋಸ್ಕರ ಹೊರಗಡೆ ಆದರೆ ಫಿಟ್ಟಿಂಗ್ ಚಾರ್ಜು 100 ರೂಪಾಯಿ, 200 ರುಪೀಸು ಬ್ರೇಕ್ ಪ್ಯಾಡು. 300 ಆಗುತ್ತೆ. 2 ವೀಲಿಗಾದರೆ 600 ಕೆಲಸ ಆಗೋಗುತ್ತೆ. ಆಮೇಲೆ ಬೆಲ್ಟ್ ಚೇಂಜ್ ಮಾಡೋಕ್ಕೆ ಎಷ್ಟು, ಒಂದು
400 500 ಅಂದ್ರೂ ಬೆಲ್ಟಿಗೆ ಒಂದು 2000 ಅಂದ್ರೂ 2500 ಆಗುತ್ತೆ. ಅದೇ ಶೋರೂಮಲ್ಲಿ ಆದರೆ 8 ದಿನ ಗಾಡಿ ಅಲ್ಲೇ ಬಿಟ್ಟು ಆಮೇಲೆ 5000 ಅಥವಾ 3500 ಎಲ್ಲ ಅವ್ರು ಫಿಟ್ಟಿಂಗ್ ಎಲ್ಲ ಮಾಡಬೇಕಂದ್ರೆ 5000 ಆಗುತ್ತೆ. ನೋಡಿ ಶಂಭುಲಿಂಗಣ್ಣ ಏನು ಮಾಡ್ದ ಅಂದರೆ, ಇವಾಗ ಅದು ಸಾಕ್ ಅಬ್ಸರ್ವ್ನ ಟೈಟ್ ಮಾಡಿದ್ದಾನೆ, ಆದರೆ ಅದು ಇದು ಹಾಕಿಲ್ಲ, ಏನಿದು ಬ್ರೇಕ್ ಕ್ಯಾಲಿಬರ್ ಹಾಕಿಲ್ಲ. ಮತ್ತು ಬಿಚ್ಚಿ ಇವಾಗ ಹಾಕ್ತಾರೆ. ಈ ಥರ ಸರಿಯಾಗಿ ನಾವು ಹೇಳಿದ ಕೇಳೋದು ಇಲ್ಲ, ಕಡೆಗೆ ಡಬಲ್ ಕೆಲಸ. ಹಂಗೂ ಎಷ್ಟಂದರೆ 3 hours ಆಯಿತು ಮಾಡ್ತಿದ್ದು. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಹೊರಗಡೆ ಓಲಾ ಸ್ಕೂಟ್ರು ಈ ಥರ ಕೆಲಸ ಮಾಡೋರು ಕಡಿಮೆನೇ. ಅದಕ್ಕೆ ಇವರು ನಮ್ಮ ಸ್ಕೂಟ್ರ್ ಪ್ರಯೋಗ ಮಾಡಿದ್ರು. ಆಮೇಲೆ ಇದು ಅರ್ಧ ಗಂಟೆ ಆದ ಮೇಲೆ ಸರಿ ಆಯಿತು. ಅವ್ರು ಸರಿಯಾಗಿ ಕೂರ್ಸೋಕ್ಕೆ ಬರಲಿಲ್ಲ, ಬೇರೆ ಮೆಕ್ಯಾನಿಕ್ ಕರೆಸಿ ಹಿಂದ್ಗಡೆದು ಬ್ರೇಕ್ನ ಸರಿ ಮಾಡಿಸಿದೆ.